ಸರ್, ಇವತ್ತು ಕೋರ್ಟ್ನಲ್ಲಿ ಯಾವ ರೀತಿಯ ವಿಚಾರಣೆ ಆಯಿತು? ಒಂದು ಕಡೆ ಆದರೆ CM ಸಿದ್ದರಾಮಯ್ಯ ಅವರಿಗೆ ಮಧ್ಯಂತರ ತಡೆಯನ್ನು ಮುಂದುವರಿಸಿದ್ದಾರೆ ಕೋರ್ಟ್. ಸರ್, ಮಧ್ಯಂತರ ತಡೆಯಾಗಿ ಮುಂದುವರಿಸಿದಂತನಲ್ಲ, ವಿಚಾರಣೆ ಮುಂದಕ್ಕಾಗಿದೆ ಅಷ್ಟೇ. ಯಾವುದೇ ರೀತಿ ತಡೆಯಾಗಿನ ರಕ್ಷೆ ಮಾಡಲ್ಲ. ಮಾನ್ಯ ನ್ಯಾಯಾಲಯಕ್ಕೆ ಕೆಲವು ವಿಚಾರಣೆ ಮುಚ್ಚಿಟ್ಟು ಸಿದ್ದರಾಮಯ್ಯ ಅವ್ರದ್ದು ಏನೂ ತಪ್ಪಿಲ್ಲ ಅನ್ನೋದನ್ನ ಬಿಡಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಸಿದ್ದರಾಮಯ್ಯನವರು ನಾಳೆ ರಾಜಭವನ ಚೆಲುವನ್ನು ಮಾಡ್ತಿದ್ದಾರೆ, ರಾಜ್ಯಪಾಲರ ವಿರುದ್ಧ ಒತ್ತಡ ಇರುವಂಥ ತಂತ್ರವನ್ನು ಮಾಡ್ತಿದ್ದಾರೆ. ಅಂದರೆ ಅನುಮತಿ ನೀಡಿರುವುದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ. ಸರ್, ಇದು ಬೆದರಿಸೋ ತಂತ್ರ ಸರ್. ಸೊ ನಾನು ಕೇಳಿದವ್ರಿಗೆ, ನೀವು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಇದೆಲ್ಲ ತಂತ್ರಗಳ ಮಾಡ್ತೀರಾ? ಸೊ ಈಗ HD ಕುಮಾರಸ್ವಾಮಿ ಹೇಳಿದಾಗ ನೀವು ಒಂದು ಮಾತು ಹೇಳಿ, ನಾನೇನು ತಪ್ಪು ಮಾಡಿಲ್ಲ, ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರಲ್ಲ ಅದನ್ನು ತನಿಖೆ ಮಾಡಿ ಒಂದು ಮಾತು ಹೇಳೋದಕ್ಕೆ ಏನು ಕಷ್ಟ? ತನಿಖೆ ಮಾಡೋದಕ್ಕೆ ನೀವೇ ಒಪ್ಪಿಗೆ ಕೊಡಿ, ಅವಾಗ ನಿಮ್ಮ ವ್ಯಕ್ತಿತ್ವ ಇನ್ನೂ ಹೆಚ್ಚಾಗುತ್ತೆ. CM ಸಿದ್ದರಾಮಯ್ಯ ಅವರ ವಿರುದ್ಧ ಆಗಿರುವಂತಹ ಪ್ರಾಸಿಕ್ಯೂಷನ್ ಅನುಮತಿಯ ವಿಚಾರಣೆಯ ಅರ್ಜಿ ಇವತ್ತು ವಿಚಾರಣೆ ಆಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ನಮ್ಮ ಜೊತೆ ದೂರದಂತಹ ಸ್ನೇಹಮಯಿ ಕೃಷ್ಣ ಇದ್ದಾರೆ. ಸರ್, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಕೋರ್ಟ್ನಲ್ಲಿ ಯಾವ ರೀತಿಯ ವಿಚಾರಣೆ ಆಯಿತು? ಒಂದು ಕಡೆ ಆದರೆ CM ಸಿದ್ದರಾಮಯ್ಯ ಅವರಿಗೆ ಮಧ್ಯಂತರ ತಡೆಯನ್ನು ಮುಂದುವರಿಸಿದ್ದಾರೆ ಕೋರ್ಟು. ಸರ್, ಮಧ್ಯಂತರ ತಡೆಯಾಜ್ಞೆ ಮುಂದುವರಿಸಿದಂತೇನಲ್ಲ, ವಿಚಾರಣೆನ ಮುಂದಕ್ಕೆ ಹಾಕಿದ್ರು ಅಷ್ಟೇ. ಯಾವುದೇ ರೀತಿ ತಡೆಯಾಜ್ಞೆನ ಆದೇಶ ಮಾಡಿಲ್ಲ. ಸೊ ಇವತ್ತು ಸಿದ್ದರಾಮಯ್ಯ ಪರ ವಕೀಲರಾದಂಥ ಅಭಿಷೇಕ್ ಮನು ಸಿಂಘಿಯವರು ಅವ್ರ ಪರವಾಗಿ ಸಾಕಷ್ಟು ವಾದಗಳನ್ನು ಮಾಡಿದ್ರು. ಆ ವಾದಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಲಯ ಕೂಡ ಅವ್ರಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ರು. ಅವರು ಅದ್ರ ಬಗ್ಗೆ ಸ್ಪಷ್ಟವಾದ ಒಂದು ಮಾಹಿತಿಗಳನ್ನ ಕೊಡದೆ ಸ್ವಲ್ಪ ಇದು ಮಾಡೋವಂಥ ಪ್ರಯತ್ನ ಮಾಡಿದ್ರು. ಸೊ ಮಾನ್ಯ ನ್ಯಾಯಾಲಯದ ಇವರು ಕೆಲವು ವಿಚಾರಣೆನ ಮಾನ್ಯ ನ್ಯಾಯಾಲಯಕ್ಕೆ ಕೆಲವು ವಿಚಾರಣೆನ ಮುಚ್ಚಿಟ್ಟು ಸೊ ಸಿದ್ದರಾಮಯ್ಯ ಅವ್ರದ್ದು ಏನೂ ತಪ್ಪಿಲ್ಲ ಅನ್ನೋದನ್ನ ಬಿಂಬಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಸೊ ಸಿದ್ದರಾಮಯ್ಯ ಅವರು ತಪ್ಪು ಮಾಡಿದರೆ, ಅಂದರೆ ಅಪರಾಧ ಕೃತ್ಯ ಮಾಡಿದರೆ ಅನ್ನೋದಕ್ಕೆ ನಮ್ಮ ಸಾಕಷ್ಟು ಸಾಕ್ಷ್ಯಗಳಿದೆ. ಸೊ ಅದನ್ನೆಲ್ಲ ನಾವು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತರ್ತೀವಿ. ಅವ್ರದ್ದು ಒಂದೇ ಒಂದು ವಾದ ಏನಂತಂದರೆ, ರಾಜ್ಯಪಾಲರು ಕೊಟ್ಟಿರೋಂಥ ಏನು ಅನುಮತಿ ಇದೆ ಅದು ಕಾನೂನುಬದ್ಧವಾಗಿಲ್ಲ ಅಂತೇಳಿ. ಸೊ ಯಾವ ರೀತಿ ಕಾನೂನುಬದ್ಧವಾಗಿಲ್ಲ ಅಂತ ಅವ್ರು ಹೇಳ್ತಾಯಿಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ, ಅರ್ಜಿ ಕೊಟ್ಟಿದ ತಕ್ಷಣ ಸಾಕಷ್ಟು ನೋಟಿಸ್ ಕೊಟ್ಟರು, ಅದಾದ ಕೆಲವೇ ದಿನಗಳಲ್ಲಿ ಅನುಮತಿ ಕೊಟ್ಟರು ಅನ್ನೋದ್ರ ಬಗ್ಗೆ ಅಷ್ಟೇ ಅವರು ವಾದ ಮಾಡ್ತಾರೆ. ಸೊ ಯಾವುದೇ ನಿಯಮದಲ್ಲೂ ಕೂಡ ಇಷ್ಟೇ ದಿವಸದೊಳಗೆ ಅನುಮತಿ ಕೊಡಬೇಕು, ಇಷ್ಟೇ ದಿವಸದಲ್ಲಿ ಕೊಡಬಾರ್ದು ಹಾಗೆ ಅಂತ ಇನ್ನೂ ನಿಯಮ ಇಲ್ಲ. ಸೊ ಅದು ರಾಜ್ಯಪಾಲರ ವಿವೇಚನೆ ಒಳಪಟ್ಟಂಥ ಅಧಿಕಾರ. ಸೊ ಅದನ್ನು ಪ್ರಶ್ನೆ ಮಾಡೋದಕ್ಕೆ ನನ್ನ ಇದರ ಪ್ರಕಾರ ಸೊ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅಥವಾ ರಾಷ್ಟ್ರಪತಿಗಳು ಅದನ್ನು ಪ್ರಶ್ನೆ ಮಾಡಬೇಕು ಅನಿಸುತ್ತೆ. ಸೊ ಇಲ್ಲಿ ನನ್ನ ಒಂದು ಇದು ಅಂತ ಹೇಳಿದ್ರೆ, ಅವರು ಆದಷ್ಟು ಬೇಗ ಅನುಮತಿ ಕೊಟ್ಟಿರಲಿ ಅಥವಾ ನಿಧಾನವಾಗಿ ಕೊಟ್ಟಿರಲಿ, ಸೊ ನೀವು ತಪ್ಪು ಮಾಡಿದ್ರೆ ಇಲ್ಲವೋ ಅನ್ನೋದ್ರ ಬಗ್ಗೆ ನೀವ್ಯಾಕೆ ಇಷ್ಟೊಂದು ತನಿಖೆ ಮಾಡೋಕ್ಕೆ ಹಿಂದೇಟಾಗ್ತಿದ್ದೀರಾ? ನೀವೇನೂ ತಪ್ಪು ಮಾಡಿಲ್ಲ ಅಂತಂದರೆ, ಈಗ ನನಗೆ ಗೊತ್ತಿರೋ ಭಾಗ HD ಕುಮಾರಸ್ವಾಮಿ ಅವರು ನಾನೇನೂ ತಪ್ಪು ಮಾಡಿಲ್ಲ, ನನ್ನ ವಿರುದ್ಧ ಅನುಮತಿ ಕೊಡೋದು ಅವರೇ ಕೇಳ್ಕೊಂಡಿದ್ದಾರೆ. ಸೊ ಅದೇ ರೀತಿ ಸಿದ್ದರಾಮಯ್ಯ ಅವರು ಆಯಿತು ನೀವು ಕೊಟ್ಟಿದ್ದಾರೆ, ಆಯಿತು ತನಿಖೆ ಮಾಡಿ ಅಂತ ಹೇಳೋದಕ್ಕೆ ಇವರಿಗೆ ಯಾಕೆ ಧೈರ್ಯ ಇಲ್ಲ? ಸರ್, ಈ ಪ್ರಕರಣದಲ್ಲಿ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟರು, ಬೇಗ ಕೊಟ್ಟರು ಅನ್ನೋ ವಿಚಾರ ಚರ್ಚೆ ಆಗ್ತಾ ಹೊರತು ಹಗರಣ ಯಾವ ರೀತಿ ಆಗಿದೆ ಅನ್ನೋದನ್ನು ವಾದ ಮಾಡ್ತಾ ಇಲ್ಲ. ನಂದೇನು ತಪ್ಪಿಲ್ಲ ಅನ್ನೋದನ್ನು ಕಾನೂನನ್ನು ಎದುರಿಸ್ಬೋದಲ್ಲ ಸಿದ್ದರಾಮಯ್ಯ ರಾಜೀನಾಮೆ? ಸರ್, ಅದನ್ನೇ ನಾವು ಹೇಳ್ತಿದ್ದೀವಿ. ಇಲ್ಲಿ ಅವ್ರು ಕೋರ್ಟ್ಗೆ ಅರ್ಜಿ ಕೊಟ್ಟಿರ್ತದೆ ಈ ಪೂರ್ವನೀತಿ ಕೊಟ್ಟಿರೋ ಬಗ್ಗೆ. ಸೊ ಇಲ್ಲಿ ಪೂರ್ವನೀತಿ ಬಗ್ಗೆ ಕೊಟ್ಟಿರೋದು ಏನಿದೆ ಅದು ಅಂಥ ದೊಡ್ಡ ಅಂಶ ಏನಲ್ಲ. ಸೊ ರಾಜ್ಯಪಾಲರು ಕೆಲವು ಮಾನ್ಯ ನ್ಯಾಯಾಲಯದ ತೀರ್ಪುಗಳಲ್ಲಿ ಸಂಪೂರ್ಣ ಅವ್ರು ಏನು ಹೇಳ್ತಾರೆ ಅಂದರೆ, ಆ ಒಂದು ಅನುಮತಿ ಪತ್ರದಲ್ಲಿ ಯಾವ್ಯಾವ ಅಪರಾಧ ಕೃತ್ಯ ಮಾಡಿದ್ರೆ ಹೇಗಿದೆ ಅನ್ನೋದ್ರ ಬಗ್ಗೆ ವಿವರಣೆ ಇಲ್ಲ ಅಂತ ಹೇಳ್ತಾರೆ. ಸೊ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಕೆಲವು ತೀರ್ಪುಗಳು ನೋಡಿದಾಗ ಸೊ ಅದರಲ್ಲಿ ಎಲ್ಲ ವಿವರಣೆನೂ ಕೊಟ್ಟಿರಲ್ಲ. ಸೊ ಕೆಲವೊಂದಷ್ಟು ಮಾಡಿ ಅವರು ತೀರ್ಪನ್ನು ಕೊಟ್ಟಿರ್ತಾರೆ. ಹಾಗಂದ ತಕ್ಷಣ ಆ ತೀರ್ಪು ಸರಿಯಿಲ್ಲ ಅಂತ ನಾವು ವಾದ ಮಾಡೋಕ್ಕಾಗಲ್ಲ. ಸೊ ಅದು ಅವರ ಅಧಿಕಾರದ ವಿವೇಚನಾ ಅಧಿಕಾರ ಬಳಸಿ ಅವರು ತೀರ್ಪು ಕೊಟ್ಟಿರ್ತಾರೆ. ಅದೇ ರೀತಿ ಈಗ ರಾಜ್ಯಪಾಲರು ಕೂಡ ಅವರ ವಿವೇಚನಾ ಅಧಿಕಾರನ ಬಳಸಿ ಅನುಮತಿನ ಕೊಟ್ಟಿದ್ದಾರೆ. ಸೊ ಅದು ಸರಿನಾ ಸುಳ್ಳು ಅನ್ನೋ ಬಗ್ಗೆ ತನಿಖೆ ನಡೆದ ನಂತರ ಗೊತ್ತಾಗಂಥದ್ದು. ಸೊ ಇಲ್ಲಿ ಅದನ್ನೇ ನಾವು ಹೇಳ್ತಿದ್ದೀವಿ, ಸಿದ್ದರಾಮಯ್ಯ ಅವರು ಅಪರಾಧ ಕೃತ್ಯ ಮಾಡೋದು ನಿಜ. ಆ ಕಾರಣಕ್ಕೋಸ್ಕರ ಅವರು ಈ ಒಂದು ಏನು ಪೂರ್ವನೀತಿ ಇದೆ ಅದ್ರ ಬಗ್ಗೆ ಅಷ್ಟೇ ಅವರು ಒತ್ತನ್ನು ಕೊಟ್ಟು ಇಲ್ಲಿ ವಾದ ಮಂಡನೆ ಮಾಡ್ತಾಯಿದ್ದಾರೆ. ಅವ್ರು ಯಾವುದೇ ರೀತಿ ತಪ್ಪು ಮಾಡಲ್ಲ ಅಂದರೆ ತನಿಖೆ ನಡೆಸೋದಕ್ಕೆ ಯಾಕೆ ಇವರು ಇಷ್ಟೊಂದು ಹಿಂದೇಟಾಗ್ತಾಯಿದ್ದಾರೆ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಸರ್, ನಿಮ್ಮ ವಕೀಲರು ಯಾವ ರೀತಿ ವಾದವನ್ನು ಮಾಡಿದರು? ವಕೀಲರ ಬದಲಾವಣೆ ಏನಾದರೂ ಮಾಡಬೇಕು ಅನ್ನೋ ಚಿಂತನೆಯಲ್ಲಿದ್ದೀರಾ? ಸರ್, ಇವತ್ತು ನಮ್ಮ ವಕೀಲರು ಇದು ವಾದ ಮಾಡಿಲ್ಲ. ನಮಗೆ ಶನಿವಾರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಶನಿವಾರ ದಿವಸ ನಮ್ಮ ವಕೀಲರು ನಮಗೆ ಬೇಕಾದಂಥ ಮಾಹಿತಿಗಳನ್ನು ಸೊ ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತಂದು ಸೊ ನಮ್ಮ ಪರವಾಗಿ ಆದೇಶ ಮಾಡೋದಕ್ಕೆ ಏನು ಬೇಕೋ ಆ ವಿಚಾರಗಳೆಲ್ಲನೂ ಕೂಡ ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತರೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ನಿಮ್ಮ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಸರ್? ಸರ್, ನಾವು ಮೊದಲಿಂದಲೂ ಕೂಡ ಕಾನೂನುಬದ್ಧವಾಗಿ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗಲೂ ಕೂಡ ಅದೇ ರೀತಿ ನಾವು ಮುಂದುವರಿತೀವಿ. ಸೊ ಮಾನ್ಯ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ, ಉಚ್ಚ ನ್ಯಾಯಾಲಯ ತೀರ್ಪು ನೋಡಿಕೊಂಡು ಅದರ ಪ್ರಕಾರ ಮುಂದಿನ ಕಾನೂನು ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಸರ್, ಸಿದ್ದರಾಮಯ್ಯನವರು ನಾಳೆ ರಾಜಭವನ ಚೆಲುವನ್ನು ಮಾಡ್ತಿದ್ದಾರೆ, ರಾಜ್ಯಪಾಲರ ವಿರುದ್ಧ ಒತ್ತಡ ಇರುವಂಥ ತಂತ್ರವನ್ನು ಮಾಡ್ತಿದ್ದಾರೆ. ಅಂದರೆ ಅನುಮತಿ ನೀಡಿರುವುದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಒತ್ತಡ. ಸರ್, ಇದು ಬೆದರಿಸೋ ತಂತ್ರ ಸರ್.
ಸೊ ನಾನು ಕೇಳಿದವ್ರಿಗೆ ನೀವು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋದ್ರೆ ಯಾಕೆ ಈ ಥರ ಎಲ್ಲ ತಂತ್ರಗಳು ಮಾಡ್ತಿದ್ದೀರಾ? ಸೊ ಈಗ ಎಚ್ ಡಿ ಕುಮಾರಸ್ವಾಮಿ ಹೇಳಿದಾಗ ನೀವು ಒಂದು ಮಾತು ಹೇಳಿ, ನಾನೇನು ತಪ್ಪು ಮಾಡಲ್ಲ, ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರಲ್ಲ ಅದು ನೀವು ತನಿಖೆ ಮಾಡಿ ಅಂತ ಒಂದು ಮಾತು ಹೇಳೋದಕ್ಕೆ ಏನು ಕಷ್ಟ? ನಾನೇನು ಪದೇ ಪದೇ ಅದು ಹೇಳ್ತಾರೆ, ನಾನು ತಪ್ಪು ಮಾಡಿಲ್ಲ, ಮಾಡೋದಿಲ್ಲ ಹಾಗೆ ಎಂದು ಹೇಳ್ತಿರಲ್ಲ. ಮಾಡಿಲ್ಲ ಆಮೇಲೆ ತನಿಖೆ ಮಾಡೋದಕ್ಕೆ ನೀವೇ ಒಪ್ಪಿಗೆ ಕೊಡಿ, ಅವಾಗ ನಿಮ್ಮ ವ್ಯಕ್ತಿತ್ವ ಇನ್ನೂ ಹೆಚ್ಚಾಗುತ್ತೆ ಅಲ್ಲ. ಈಗ ಬೆಂಕೀಲಿ ಚಿನ್ನ ಇದು ಮಾಡಿದಷ್ಟು ಅದು ಹೊಳಪು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋಲ್ಲ. ಹಾಗಾಗಿ ನೀವು ತಪ್ಪು ಮಾಡಿಲ್ಲ ಅಂತಂದರೆ ಈ ಒಂದು ತನಿಖೆಯಿಂದ ನೀವು ತಪ್ಪು ಮಾಡಿಲ್ಲ ಅಂತ ಕಂಡು ಬಂದಾಗ ಅವಾಗ ನಿಮ್ಮ ವ್ಯಕ್ತಿತ್ವಕ್ಕೆ ಹೆಚ್ಚು ಬೆಲೆ ಬರ್ತಲ್ವಾ? ಆವಾಗ ನಮ್ಮ ವಿರುದ್ಧ ಕೂಡ ನೀವು ಕಾನೂನು ಕ್ರಮ ನಮ್ಮಲ್ಲಿ ಸುಳ್ಳು ಆರೋಪ ಮಾಡಿದರೆ ನಮ್ಗೆ ಈ ಥರ ಮಾಡಿದ್ರೆ ಅಂದರೆ ನೀವು ನಮ್ಮ ಕಾನೂನು ಪ್ರಕ್ರಿಯೆ ಮಾಡ್ಬೋದಲ್ಲ. ಸರ್, ಈಗ ರಾಜ್ಯ ಸಚಿವ ಸಂಪುಟ ಮತ್ತು ಈಗ ವಕೀಲರು ಕೂಡ ವಾದವನ್ನು ಮಾಡ್ತಾ ಇರೋದು BJP ಕಾಲದ ಹಗರಣಗಳನ್ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. JDS ನಾಯಕರ ಹಗರಣಗಳನ್ನ ಪ್ರಾಸಿಕ್ಯೂಷನ್ಗೆ ಈಗಾಗಲೇ ಲೋಕಾಯುಕ್ತ ಚಾರ್ಜ್ ಶೀಟ್ ಸಲ್ಲಿಸಿದೆ. ಆ ಪ್ರಕರಣಗಳನ್ನ ಪೆಂಡಿಂಗ್ ಇಟ್ಕೊಂಡು ಇದನ್ನು ತರಾತುರಿಯಲ್ಲಿ ನಿವೇಶನಗಳು ಇನ್ನು ಅನುಮತಿಯನ್ನು ನೀಡಿದ್ದಾರೆ ಅಂತ. ಸರ್, ಈಗ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಈ ಸರ್ಕಾರದ ಅಂಗಸಂಸ್ಥೆಗಳು ಕಾನೂನು ಕ್ರಮಗಳನ್ನು ತೆಗೆದಾಗ ನಾವು ನ್ಯಾಯಾಲಯದ ಮೊರೆ ಹೋಗಿದ್ವಿ. ಅದೇ ರೀತಿ ಅವರು ನ್ಯಾಯಾಲಯದ ಮೊರೆ ಹೋಗೋದಕ್ಕೇನು ಕಷ್ಟ? ಒಬ್ಬ ಮುಖ್ಯಮಂತ್ರಿಯಾಗಿ ಮತ್ತು ಸ್ವತಃ ಒಬ್ಬರು ವಕೀಲರಾಗಿ ಸೊ ನ್ಯಾಯಾಲಯದ ಮೊರೆ ಹೋಗದೆ ಈ ರೀತಿ ಪ್ರತಿಭಟನೆ ಅದು ಇದು ಅಂತೇಳಿ ಬೆದರಿಕೆ ಹಾಕೋತ್ತ ವಿಚಾರ ಮಾಡ್ತಾರೆ. ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನ್ಯಾಯಾಲಯದ ಮೊರೆ ಹೋಗ್ತೀನಿ ಅಂದಾಗ ಅವರೊಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ನ್ಯಾಯಾಲಯದ ಮೊರೆ ಹೋಗದೆ ಈ ರೀತಿಯೆಲ್ಲ ಅಶಾಂತಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂಥ ಪ್ರಕ್ರಿಯೆ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಸೂಕ್ತ ಅಲ್ಲ. ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸಿದ್ದರಾಮಯ್ಯವರಿಗೆ ನಾಳೆ ಶನಿವಾರಕ್ಕೆ ಮುಂದೂಡಿದ್ದಾರೆ. ಮುಂದಿನ ಕಾನೂನು ಅಂತ ಹೇಗಿರುತ್ತೆ? ನಿಮ್ಮ ಕಡೆಯಿಂದ ರಾಜೀನಾಮೆ ಕೊಡಬೇಕಂತ ಒತ್ತಾಯ ಏನಾದರೂ ಮಾಡ್ತೀರಾ? ಸರ್, ಈಗ ನಾನು ಮೊನ್ನೆ ಇತ್ತೀಚೆಗೆ ನಡೆದಂಥ ಒಂದು ಘಟನೆ ನೋಡಿದಾಗ ಅವರು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸಾಕ್ಷ್ಯಾಧಾರಗಳನ್ನು ನಾಶ ಮಾಡುವಂಥ ಪ್ರಕ್ರಿಯೆಗಳು ನಡೆಸ್ತಾರೆ ಆಗಲೇ. ಹಾಗಾಗಿ ಅವರು ನೈತಿಕತೆಯನ್ನು ಇಟ್ಕೊಂಡು ಅವ್ರು ನಿಜವಾಗ್ಲೂ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತಂದರೆ ಈ ಒಂದು ಪ್ರಕರಣದ ತನಿಖೆ ನಡೆದು ಅಂತಿಮ ವರದಿ ಬರೋವರೆಗೂ, ಅಂದರೆ ಅಪರಾಧ ಕೃತ್ಯ ಮಾಡಿದ್ರೆ ಇಲ್ಲ ಅನ್ನೋ ಬಗ್ಗೆ ಒಂದು ವರದಿ ಬರೋವರೆಗೂ ಅವ್ರು ರಾಜೀನಾಮೆ ಕೊಡೋದು ಸೂಕ್ತ ಅಂತ ನನ್ನ ಒಂದು ಮನವಿ. ಸರ್, ನಿಮ್ಮ ವಿರುದ್ಧ ಒಂದು ಆರೋಪ ಕೇಳಿ ಬರ್ತದೆ. ಅದರ ಕೂಡ RK ಲಕ್ಷ್ಮಣ್ ಅವರು ಸುದ್ದಿಗೋಷ್ಠಿಯನ್ನು ಮಾಡಿ ಆರೋಪ ಮಾಡಿ ನಿಮ್ಮ ಮೇಲೆ ರೌಡಿ ಸೈಟ್ಗಳಿದ್ದಾವೆ, ಹಲವಾರು ಕೇಸ್ಗಳಿದ್ದಾವೆ ಅನ್ನುವ ಮಾತನ್ನ ಹೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತೀರ? ಆರೋಪಕ್ಕೆ ಪ್ರತಿ ಆರೋಪ. ಸರ್, ಒಬ್ಬ ಸಾಮಾನ್ಯ ವ್ಯಕ್ತಿ ಗೊತ್ತಿರೋ ವಿಚಾರ ಪೊಲೀಸರ ವರದಿಗೆ ಯಾವುದೇ ರೀತಿ ಮಾನ್ಯತೆ ಇಲ್ಲ. ಸೊ ಮಾನ್ಯ ನ್ಯಾಯಾಲಯ ಕೊಡುವ ತೀರ್ಪುಗಳು ಮಾನ್ಯತೆ ಇದೆ. ಹಾಗಾಗಿ ನನ್ನ ವಿರುದ್ಧ ದಾಖಲಾಗಿದ್ದಂಥ ಪೊಲೀಸರು ಸುಳ್ಳು ದಾಖಲು ಮಾಡಿದಂಥ ಒಂದು ಪ್ರಕರಣದಲ್ಲಿ ಮೈಸೂರಿನ ಮಾನ್ಯ 6ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪಿನಲ್ಲಿ ಒಂದು ಪುಟ ನನ್ನ ಬಗ್ಗೆನೇ ಬರ್ತಿದ್ದಾರೆ. ಸ್ನೇಹ ಕೃಷ್ಣ ಒಬ್ಬ ಸಾಮಾಜಿಕ ಹೋರಾಟಗಾರ ಅನ್ಯಾಯಕ್ಕೆ ಒಳಗಾದಂಥವ್ರಿಗೆ ನ್ಯಾಯವನ್ನು ಕೊಡಿಸುವಂಥ ಹವ್ಯಾಸ ಉಳ್ಳಿದ್ದಾರೆ ಅಂಥೇಳಿ ಕೆಲವು ಪೊಲೀಸ್ ಅಧಿಕಾರಿಗಳು ವಿರುದ್ಧ ದ್ವೇಷ ಭಾವನೆ ಇಟ್ಕೊಂಡು ಸುಳ್ಳು ಪ್ರಕರಣ ದಾಖಲು ಮಾಡೋದು ವಿಚಾರಣೆ ಕಂಡು ಬಂದು ಸ್ಪಷ್ಟವಾಗಿ ಬರೆದಿದ್ದಾರೆ. ಆ ಒಂದು ಇದನ್ನು ಪರಿಗಣಿಸಬೇಕು ಹೊರತು ಯಾವನೊಬ್ಬ ಅವಿವೇಕಿ ಭ್ರಷ್ಟ ಪೊಲೀಸ್ ಅಧಿಕಾರಿ ರೋಡಿ ಶೀಟರ್ ಅಂತೇಳಿ ಹಾಕಿರೋದಾಗ ರೌಡಿ ಆಗೋಲ್ಲ. ಸೊ ರೌಡಿ ಅಂದರೆ ಅದಕ್ಕೆ ಒಂದೇ ಇದೆ. ಇಡೀ ರಾಜ್ಯದ ಜನರಿಗೆ ನಾನು ಮನವಿ ಮಾಡೋದಷ್ಟೇ, ನನ್ನ ಫೇಸ್ಬುಕ್ಕಲ್ಲಿ ನಾನು ಏನೇನು ಹೋರಾಟ ಮಾಡಿದ್ದೀನಿ ಅದರೆಲ್ಲ ಪ್ರತಿಯೊಂದು ಕೂಡ ಇದೆ. ಅದನ್ನು ನೋಡಿದಾಗ ಒಬ್ಬ ಸಾಮಾಜಿಕ ಒಂದು ಹೋರಾಟದ ಹಿನ್ನೆಲೆ ಉಳ್ಳ ವ್ಯಕ್ತಿ ಈ ರೀತಿ ಹೋರಾಟ ಮಾಡ್ತಾನೆ ಅಥವಾ ರೌಡಿ ಮನೋಭಾವನೆ ಇರತಕ್ಕಂಥ ವ್ಯಕ್ತಿ ಈ ರೀತಿ ಹೋರಾಟ ಮಾಡ್ತಾನೆ ಅಂತ ಒಂದು ಸಣ್ಣ ವಿಶ್ಲೇಷಣೆ ಮಾಡಿದ್ರೆ ಗೊತ್ತಾಗುತ್ತೆ ನಾನು ರೌಡಿನ ಅಥವಾ ಸಮಾಜ ಸೇವಕನ ಮತ್ತು ಇನ್ನೊಂದಲ್ಲಿ ನಿಮ್ಮ ಮೂಲಕ ನಾನು ಮತ್ತೊಂದು ಮನವಿ ಮಾಡ್ಕೊಂಡ್ರೆ, ನಾನೇ ಸ್ವತಃ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ಒಂದು ಸಮಿತಿನ ರಚನೆ ಮಾಡಿ ಒಂದು ವಿಚಾರಣೆ ನನ್ನ ಬಗ್ಗೆ ಒಂದು ವಿಚಾರಣೆ ನಡೆಸಿ ನಾನು ಸಾಮಾಜಿಕ ಹೋರಾಟಗಾರನ ಅಥವಾ ಸಮಾಜ ಘಾತಕನ ಅನ್ನೋ ಬಗ್ಗೆ ಒಂದು ವರದಿ ತಕ್ಷಣ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಈಗ ಅವ್ರದ್ದೇ ಸರ್ಕಾರ ಇದೆ. ಈಗ ಬೇರೆ ಹಲವಾರು ವಿಚಾರಣೆಯಲ್ಲಿ SITನ ವಿಶೇಷ ತನಿಖಾ ತಂಡ ರಚನೆ ಆಗಿ ನನ್ನ ಬಗ್ಗೆನೂ ಒಂದು ವಿಶೇಷ ತನಿಖೆ ತಂಡ ರಚನೆ ಮಾಡಲಿ. ನಾನು ಸಾಮಾಜಿಕ ಹೋರಾಟಗಾರನ ಅಥವಾ ಸಮಾಜ ಘಾತಕನ ಅವರೇ ಒಂದು ವರದಿ ತಕ್ಷಣ ಸಿದ್ದರಾಮಯ್ಯ ಕ್ರಮ ತಗೊಳ್ಳಿ. ಸೊ ಇದರಲ್ಲಿ ನಂದೇನು ಅಭ್ಯಂತರ ಇಲ್ಲ. ಇದಿಷ್ಟು ದೂರದಾರ ಸ್ನೇಹಮಯಿ ಅವರ ಮಾತು. ಏನಂದರೆ ನನ್ನ ಮೇಲೆ ಏನಾದರೂ ಸಮಾಜದ ಕೇಸ್ಗಳಿದ್ದರೆ ಅದರೂ ಕೂಡ ತನಿಖೆ ಮಾಡಲಿ. ಆದರೆ CM ಸಿದ್ದರಾಮಯ್ಯ ಅವರು ಈ ಒಂದು ಪ್ರಕರಣದಲ್ಲಿ ಸಾಕ್ಷ್ಯನಾಶ ಮಾಡುವ ಕೆಲಸದಲ್ಲಿ ಮುಂದಾಗಿದ್ದಾರೆ. ಅದ್ರ ಜೊತೆಗೆ ಅವರು ಈ ಒಂದು ಪ್ರಕರಣದ ವರದಿ ಬರುವವರೆಗೂ ಕೂಡ ರಾಜೀನಾಮೆಯನ್ನು ನೀಡಿ ಪ್ರಕರಣವನ್ನು ಎದುರಿಸಲಿ ಅನ್ನುವಂತಹ ಸವಾಲನ್ನು ಹಾಕ್ತಾರಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.